ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಒಂದು ಒಳ್ಳೆ ಸುದ್ದಿ ಇದೆ, ಹೊಸ ಸುದ್ದಿ ಇದೆ. ಮೇನ್ ಆಗಿ ಕರ್ನಾಟಕದ ರೈತರಿಗೆ ಅಂತಲೇ ಹೇಳ್ಬೋದು. ಇದು ಕರ್ನಾಟಕದ ರೈತರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಸಿಹಿ ಸುದ್ದಿ ಏನು ಅಂತಂದರೆ, ನೀವು ನಿಮ್ಮ ಬೆಳೆಯನ್ನು ಅಂದರೆ ನೀವು ಬೆಳೆದಿರುವಂಥ ಬೆಳೆಯನ್ನು ನಿಮ್ಮ ಪಹಣಿಯಲ್ಲಿ ದಾಖಲಾತಿ ಮಾಡ್ಬೋದು. ಅಂದರೆ ಮೊದಲೆಲ್ಲ ನಿಮ್ಮ ಪಹಣಿಯಲ್ಲಿ ಭೂಮಿ ದಾಖಲಾತಿ ಇರ್ತಾಯಿತ್ತು, ಅಂದರೆ ಭೂಮಿ ಬಗ್ಗೆ ದಾಖಲಾತಿ ನಿಮ್ಮ ಪಹಣಿಯಲ್ಲಿ ಇರ್ತಾಯಿತ್ತು. ಬಟ್ ಇವಾಗ ನೀವು ಪಹಣಿಯಲ್ಲಿ ಬೆಳೆಯನ್ನು ಕೂಡ ದಾಖಲಾತಿ ಮಾಡ್ಬೋದು. ಹಾಗಿದ್ರೆ ಅದು ಯಾವ ರೀತಿ ದಾಖಲಾತಿ ಮಾಡ್ಬೋದು? ಈ ರೀತಿ ಬೆಳೆಯನ್ನು ನಿಮ್ಮ ಪಹಣಿಯಲ್ಲಿ ದಾಖಲಾತಿ ಮಾಡೋದ್ರಿಂದ ನಿಮಗೆ ಏನು ಉಪಯೋಗ, ಅದು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಅಪ್ಡೇಟ್ಗಳನ್ನು ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಅವರು ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಏನಂದರೆ, ನೀವು ಮೊದಲು ಯಾವ ರೀತಿ ನಿಮ್ಮ ಪಹಣಿಯಲ್ಲಿ ಯಾವ ರೀತಿ ಭೂಮಿ ದಾಖಲಾತಿ ಇರ್ತಾಯಿತ್ತು, ಅಂದರೆ ಭೂಮಿ ಬಗ್ಗೆ ನೀವು ಪಹಣಿಯಲ್ಲಿ ಅಂದರೆ ನಿಮ್ಮ ಸರ್ವೆ ನಂಬರ್ ಹಾಕಿಬಿಟ್ಟು ಚೆಕ್ ಮಾಡಿದ ತಕ್ಷಣ ಯಾವ ರೀತಿ ನಿಮ್ಮ ಪಹಣಿಯಲ್ಲಿ ನಿಮ್ಮ ಭೂಮಿ ದಾಖಲಾತಿ ಎಲ್ಲ ತೋರಿಸ್ತಾ ಇತ್ತು, ಈ ಮುಂದೆ ನಿಮ್ಮ ಬೆಳೆ ದಾಖಲಾತಿನೂ ಕೂಡ ನಿಮ್ಮ ಪಹಣಿಯಲ್ಲಿ ತೋರಿಸ್ತಕ್ಕಂಥದ್ದು. ಅಂದರೆ ನೀವು ಸರ್ವೆ ನಂಬರ್ನ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಬೆಳೆ ದಾಖಲಾತಿನೂ ಕೂಡ ಆನ್ಲೈನಲ್ಲಿ ತೋರಿಸುವಂಥದ್ದು. ಅಂದರೆ ಯಾವ ರೀತಿ ಅಂದರೆ, ನೀವು ಯಾವ ಬೆಳೆ ಬೆಳೆದಿದ್ದೀರಾ ಮತ್ತು ಆ ಬೆಳೆಗೆ ನಿಮಗೆ ಯಾವ್ಯಾವ ರೀತಿ ವಿಮೆ ಇದ್ದಾವೆ, ಅಂದರೆ ನಿಮ್ಮ ಬೆಳೆ ಏನಾದರೂ ಹಾಳಾಗಿದ್ದರೆ ಅದಕ್ಕೆ ಯಾವ ರೀತಿ ನೀವು ವಿಮೆನ ಪಡ್ಕೋಬೋದು, ಅಂದರೆ ಯಾವ ರೀತಿ ಇನ್ಶೂರೆನ್ಸ್ನ ಪಾಸ್ ಮಾಡ್ಕೋಬೋದು, ಈ ರೀತಿ ಎಲ್ಲನೂ ನಿಮ್ಮ ಪಹಣಿಯಲ್ಲಿ ಅಂದರೆ ಪಹಣಿಯಲ್ಲಿ ಬೆಳೆ ದಾಖಲಾತಿನೂ ಕೂಡ ಇನ್ನು ಮುಂದೆ ಬರುವಂಥದ್ದು. ಇದನ್ನು ನೀವು ಯಾವ ರೀತಿ ಮಾಡಬೇಕಂದ್ರೆ, ಇದನ್ನು ನೀವು ಮಾಡೋದಕ್ಕೆ ಯಾವುದೇ ಒಂದು ಆನ್ಲೈನ್ ಸೆಂಟ್ರಿಗಾಗಲಿ ಅಥವಾ ಎಲ್ಲೋ ಪಂಚಾಯತ್ ಆಫೀಸ್ಗಾಗಲಿ ಅಥವಾ ಬ್ಯಾಂಕಲ್ಲಿ ಈ ರೀತಿ ಎಲ್ಲ ಹೋಗೋವಂಥ ಅವಶ್ಯಕತೆ ಇಲ್ಲ. ಇದನ್ನು ನೀವು ಮೊಬೈಲ್ನಲ್ಲೇ ದಾಖಲಾತಿ ಮಾಡ್ಕೊಳ್ಳೋ, ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ನೀವೇ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಮೊಬೈಲಲ್ಲಿನೇ ನೀವೇ ಸ್ವತಃ ನಿಮ್ಮ ಬೆಳೆಯನ್ನು ದಾಖಲಾತಿ ಮಾಡ್ತಕ್ಕಂಥದ್ದು. ಅದು ಯಾವ ಆ್ಯಪ್ ಅಂದರೆ ಕ್ರಾಪ್ ಸರ್ವೆ ಆ್ಯಪ್ ಅಂತ. ಅಂದರೆ ಈ ಆ್ಯಪ್ ಮುಖಾಂತರ ನಿಮ್ಮ ಬೆಳೆ ಮಾಹಿತಿಯನ್ನು ನೀವು ನಿಮ್ಮ ಪಹಣಿಯಲ್ಲಿ ಆ್ಯಡ್ ಮಾಡ್ಕೋಬೋದು. ಅಂದರೆ ನಿಮ್ಮ ಪಹಣಿಯಲ್ಲಿ ಈ ಮಾಹಿತಿಯನ್ನು ನಿಮ್ಮ ಬೆಳೆ ಯಾವ ಬೆಳೆ ಬೆಳೆದಿದ್ದೀರಾ ಅಂತ ನೀವು ನಿಮ್ಮ ಪಹಣಿಯಲ್ಲಿ ಆ ಮಾಹಿತಿಯನ್ನು ಏನು ಮಾಡ್ಬೋದು, ಕ್ರಾಪ್ ಸರ್ವೆ ಆ್ಯಪ್ ಮುಖಾಂತರ ನೀವು ನಿಮ್ಮ ಬೆಳೆಯನ್ನು ಅಲ್ಲಿ ದಾಖಲಾತಿಯನ್ನು ಮಾಡ್ಬೋದು. ಅದು ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿರೋದು. ಅಂದರೆ ನೀವು ಕ್ರಾಪ್ ಸರ್ವೆ ಆ್ಯಪ್ ಮುಖಾಂತರ ಏನು ಮಾಡ್ಬೋದು, ನಿಮ್ಮ ಬೆಳೆಯನ್ನು ಮಾಹಿತಿ ಅಂದರೆ ಬೆಳೆ ಬಗ್ಗೆ ಮಾಹಿತಿಯನ್ನು ಅಲ್ಲಿ ದಾಖಲಾತಿಯನ್ನು ಮಾಡ್ಕೋಬೋದು. ಹಾಗಿದ್ರೆ ಈ ದಾಖಲಾತಿ ನೀವು ಮಾಡೋದ್ರಿಂದ, ಅಂದರೆ ಇವಾಗೇನು ಭೂಮಿ ಪಹಣಿಯಲ್ಲಿ ನಿಮ್ಮ ಭೂಮಿಯ ಬಗ್ಗೆ ದಾಖಲಾತಿ ಇರುತ್ತೆ, ಅಂದರೆ ನಿಮ್ಮ ಭೂಮಿ ಬಗ್ಗೆ ಮಾಹಿತಿ ಇರುತ್ತೆ. ಅದೇ ರೀತಿ ನೀವು ಬೆಳೆಯ ಮಾಹಿತಿಯನ್ನು ಅದರಲ್ಲಿ ಸೇರಿಸೋದ್ರಿಂದ, ಅಂದರೆ ನೀವು ಬೆಳೆಯ ಮಾಹಿತಿಯನ್ನು ಪಹಣಿಯಲ್ಲಿ ಸೇರಿಸೋದ್ರಿಂದ ನಿಮ್ಗೇನು ಉಪಯೋಗ, ಇದರಿಂದ ನಿಮ್ಗೇನು ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೆಕ್ಸ್ಟು. ಅಂದರೆ ಸರ್ಕಾರ ಏನು ತಿಳಿಸಿದೆ, ಈ ಸೇವೆಯ ಅಂದರೆ ಈ ಕ್ರಾಪ್ ಸರ್ವೆ ಮುಖಾಂತರ ನೀವು ಬೆಳೆಯನ್ನು ಅಂದರೆ ಬೆಳೆ ಮಾಹಿತಿಯನ್ನು ಆ್ಯಡ್ ಮಾಡೋದರ ಉಪಯೋಗ ಏನಂತಂದರೆ, ರೈತರಿಗೆ ಎಲ್ಲ ರೀತಿಯ ಉಪಯೋಗ ಆಗಲಿ ಅಂತ ಸರ್ಕಾರ ಇದು ಉದ್ದೇಶದಿಂದ ಸರ್ಕಾರ ಇದನ್ನು ಸ್ಟಾರ್ಟ್ ಮಾಡಿದೆ. ಸೊ ಇದಕ್ಕೆ ಏನಂತಂದರೆ, ಇದ್ರ ನಿಮಗೆ ಉಪಯೋಗ ಯಾವ ರೀತಿ ಪಡ್ಕೋಬೋದು ಅಂದರೆ, ನೀವು ಒಂದು ಬೆಳೆಯನ್ನು ನೀವು ಯಾವ ಬೆಳೆಯನ್ನು ಬೆಳೆದಿದ್ದೀರಾ ಅನ್ನೋ ಮಾಹಿತಿಯನ್ನು ಇಲ್ಲಿ ಆ್ಯಡ್ ಮಾಡೋದ್ರಿಂದ, ಅಂದರೆ ಈ ಆ್ಯಪ್ನಲ್ಲಿ ಆ್ಯಡ್ ಮಾಡೋದ್ರಿಂದ ನೀವು ನಿಮಗೆ ಸಿಗುವಂಥ ರೈತರಿಗೆ ಸಿಗುವಂಥ ಯಾವುದೇ ಒಂದು ಸಬ್ಸಿಡಿ ಪ್ಲ್ಯಾನ್ಗಳಾಗಿರ್ಬೋದು ಅಥವಾ ನಿಮ್ಮ ಬೆಳೆ ವಿಮೆ ಆಗಿರ್ಬೋದು ಅಥವಾ ನಿಮ್ಮ ಏನಾದರೂ ಬೆಳೆ ಹಾಳಾದಲ್ಲಿ ಅದಕ್ಕೆ ಏನು ಪರಿಹಾರ ಕೊಡುತ್ತೆ ಸರ್ಕಾರ ಅನ್ನೋದನ್ನಾಗಿರ್ಬೋದು, ಇದನ್ನೆಲ್ಲ ನೀವು ಈ ಆ್ಯಪ್ ಮುಖಾಂತರ ಅಂದರೆ ನಿಮ್ಮ ಬೆಳೆಯನ್ನು ಆ್ಯಡ್ ಮಾಡಿದಾಗ ಅದರಿಂದ ನೀವು ತಿಳ್ಕೊಳ್ಬೋದಾಗಿದೆ. ಸೊ ರೈತರಿಗೆ ಇದು ಒಂದು ಆನ್ಲೈನ್ ಮುಖಾಂತರ ನೀವು ಎಲ್ಲನೂ ಸರ್ಕಾರದ ಯೋಜನೆಗಳನ್ನು ನೀವು ಆನ್ಲೈನ್ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಇದು ಒಂದು ಉಪಯುಕ್ತವಾದ ಉದ್ದೇಶವನ್ನು ಸರ್ಕಾರ ಕೈಗೊಂಡಿದೆ. ಹಾಗೆ ಇನ್ನೊಂದು ಮಾಹಿತಿ ಏನಂದರೆ, ಇದರಿಂದ ನೀವು ಬೆಂಬಲ ಬೆಲೆ ಅಂತ ನಾವು ಏನು ಹೇಳ್ತೀವಿ, ಅಂದರೆ ನೀವು ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಅದನ್ನು ನೀವು ಆ್ಯಡ್ ಮಾಡಿದಾಗ, ಅಂದರೆ ಈ ಆ್ಯಪ್ನಲ್ಲಿ ನೀವು ಬೆಳೆ ಮಾಹಿತಿಯನ್ನು ಆ್ಯಡ್ ಮಾಡಿದಾಗ ನೀವು ನಿಮ್ಮ ಬೆಂಬಲ ಬೆಲೆ ಅಂದರೆ ಆ ಬೆಳೆಗೆ ಯಾವ ರೀತಿ ಬೆಲೆ ಇದೆ, ಸರ್ಕಾರದಿಂದ ಆ ಬೆಳೆಗೆ ಯಾವ ರೀತಿ ಬೆಲೆ ಕೊಡ್ತಾ ಇದೆ ಅನ್ನೋದನ್ನು ಕೂಡ ಈ ಆ್ಯಪಲ್ಲಿ ನೀವು ತಿಳ್ಕೊಬೋದಾಗಿದೆ. ಸೊ ನೆಕ್ಸ್ಟ್ ಏನು ಅಂದರೆ, ಇದನ್ನು ಯಾವ ರೀತಿ ನಾವು ಆ್ಯಡ್ ಮಾಡೋದು, ಅಂದರೆ ನೀವೇನು ಹೇಳಿದ್ರಿ ಆ್ಯಪ್ನಲ್ಲಿ ಆ್ಯಡ್ ಮಾಡಬೇಕು ಅಂತ, ಆದರೆ ಆ್ಯಪಲ್ಲಿ ನೀವು ಯಾವ ರೀತಿ ಬೆಳೆಯನ್ನು ಆ್ಯಡ್ ಮಾಡೋದು ಅಂತ, ಅಂದರೆ ನೀವು ಈ ಆ್ಯಪ್ ಮುಖಾಂತರ ಈ ಆ್ಯಪ್ನಲ್ಲಿ ಬೆಳೆಯ ಮಾಹಿತಿಯನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಂದರೆ,
ಮೊದಲಿಗೆ ನೀವು ಕ್ರಾಪ್ ಸರ್ವೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಾದ ನಂತರ ಕ್ರಾಪ್ ಸರ್ವೆ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆದಮೇಲೆ ನೀವು ಅದನ್ನು ಓಪನ್ ಮಾಡಿಬಿಟ್ಟು, ಅಂದರೆ ಕ್ರಾಪ್ ಸರ್ವೆ ಆ್ಯಪಲ್ಲಿ ಡೌನ್ಲೋಡ್ ಆದಮೇಲೆ ಅದನ್ನು ನೀವು ಓಪನ್ ಮಾಡಿಬಿಟ್ಟು, ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಆಧಾರ್ ಕಾರ್ಡ್ ಮೂಲಕ KYCನ ದೃಢೀಕರಣ ಮಾಡಬೇಕು. ಅಂದರೆ ನೀವು ಅಲ್ಲಿ ಏನು ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ ಮೂಲಕ KYCನ ನೀವು ಅಲ್ಲಿ ದೃಢೀಕರಣ ಮಾಡಬೇಕು. ನೆಕ್ಸ್ಟ್ ನೀವು ಜಮೀನಿನ ಸರ್ವೆ ನಂಬರನ್ನು ಅಲ್ಲಿ ಆ್ಯಡ್ ಮಾಡಬೇಕು. ಅಂದರೆ ನಿಮ್ಮ ಭೂಮಿ ಅಂದರೆ ನಿಮ್ಮ ಜಮೀನಿನ ಸರ್ವೆ ನಂಬರ್ನ ಅಲ್ಲಿ ಆ್ಯಡ್ ಮಾಡಬೇಕು. ಸರ್ವೆ ನಂಬರ್ ಆ್ಯಡ್ ಮಾಡಿದಾದಮೇಲೆ ನೀವು ಬೆಳೆಯ ಎಲ್ಲ ಮಾಹಿತಿಯನ್ನು ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ ಬೆಳೆ ಬೆಳೆದಿದ್ದೀರಾ ಅನ್ನೋದರ ಎಲ್ಲ ಮಾಹಿತಿಯನ್ನು ಕೂಡ ಅಲ್ಲಿ ಆ್ಯಡ್ ಮಾಡಬೇಕು. ಅದಾದಮೇಲೆ ನೀವು ಬೆಳೆ ಬೆಳೆದಿರುವಂತಹ ಚಿತ್ರಗಳನ್ನು, ಅಂದರೆ ಫೋಟೋಗಳನ್ನು, ಅಂದರೆ ನೀವು ಯಾವ ಬೆಳೆ ಬೆಳೆದಿದ್ದೀರ ಅದರ ಫೋಟೋಗಳನ್ನು ಕೂಡ ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಆ್ಯಡ್ ಮಾಡುವಂಥದ್ದಾಗಿರುತ್ತೆ. ನೀವು ಬೆಳೆಯ ವಿವರಗಳನ್ನು, ಅಂದರೆ ಬೆಳೆಯ ಯಾವುದೇ ರೀತಿ ಮಾಹಿತಿಗಳನ್ನು ಆ್ಯಡ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ಸೌಲಭ್ಯ ನಿಮಗೆ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಈ ಆ್ಯಪ್ನ ಬಳಸ್ಕೋಬೋದು, ಅಂದರೆ ಈ ಆ್ಯಪ್ನ ಉಪಯೋಗನ ಪಡ್ಕೋಬಹುದು. ಸೊ ಇನ್ನೂ ಒಂದು ಮಾಹಿತಿ ಅಂದರೆ ಈ ಆ್ಯಪ್ನಲ್ಲಿ ನೀವು ಹಿಂದಿನ ವರ್ಷಗಳಲ್ಲಿ ಏನು ಬೆಳೆ ಬೆಳೆದಿರ್ತೀರ ಅದರ ವಿವರಗಳನ್ನು ಕೂಡ ಈ ಆ್ಯಪ್ನಲ್ಲಿ ನೀವು ನೋಡ್ಬೋದು. ಸೊ ಈ ಆ್ಯಪ್ನಲ್ಲಿ, ಈ ಕ್ರಾಪ್ ಸರ್ವೆ ಆ್ಯಪ್ನಲ್ಲಿ ನೀವು ಬೆಳೆ ಮಾಹಿತಿಯನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವುದೇ ಸಹಾಯ, ಅಂದರೆ ಬೆಳೆ ಪರಿಹಾರ ಆಗಿರ್ಬೋದು, ವಿಮೆ ಆಗಿರ್ಬೋದು, ಯಾವುದೇ ರೀತಿ ಸರ್ಕಾರದಿಂದ ಸಹಾಯ ಸಿಗುವಂಥ ಸಹಾಯಗಳನ್ನು ನೀವು ತಿಳ್ಕೊಂಡು ಆ ಸಹಾಯಗಳನ್ನು ಪಡ್ಕೋಬಹುದು. ಸೊ ಇದು ಮೇನ್ ಆಗಿ ರೈತರಿಗೆ ಅಂತಲೇ ಸರ್ಕಾರ ಒಂದು ಒಳ್ಳೆಯ ಉದ್ದೇಶದಿಂದ ಈ ರೀತಿಯ ಸೌಲಭ್ಯವನ್ನು ಕೊಡ್ತಾ ಇದೆ. ಸೊ ಎಲ್ಲ ರೈತರು ಈ ಸೌಲಭ್ಯವನ್ನು ಸದುಪಯೋಗ ಮಾಡ್ಕೊಳ್ಳಿ, ಅಂದರೆ ಈ ಸೌಲಭ್ಯದ ಉಪಯೋಗನ ಎಲ್ಲ ರೈತರು ಪಡೆದುಕೊಳ್ಳಿ. ಸೊ ಇದಿಷ್ಟು ಇಂದಿನ ಅಪ್ಡೇಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ, ಅಂದರೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.